ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರನ್ನ ಅಮಾನತು. ದೊಡ್ಡಬಳ್ಳಾಪುರ ಉಪವಿಭಾಗದ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಶೋಕ್ ಎಸ್ಪಿ ಚಂದ್ರಕಾಂತ್ರಿಂದ ಅಮಾನತು ಆದೇಶ. ಚಲಿಸುತ್ತಿದ್ದ ಕಾರಿನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ. ಹೆದ್ದಾರಿ ಮಧ್ಯೆಯೇ ಹೊತ್ತಿ ಉರಿದ ಕಾರು. ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಕಾರಿನಿಂದ ಕೆಳಗೆ ಇಳಿದ ಮಾಲೀಕ. ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ. ನಾಳೆ ಶಿವಕುಮಾರ ಸ್ವಾಮೀಜಿಗಳ 115ನೇ ಜನ್ಮ ದಿನಾಚರಣೆ ಹಿನ್ನೆಲೆ ತುಮಕೂರಿಗೆ ರಾಷ್ಟ್ರಪತಿಗಳ ಆಗಮನ. ವಾಹನ ಸಂಚಾರದ ಬದಲಾವಣೆ ಕುರಿತು ಮಾಹಿತಿ ಕೊಟ್ಟ ಜಿಲ್ಲಾ ವರಿಷ್ಠಾಧಿಕಾರಿಗಳು. ಇರಾನ್ ಇಸ್ರೇಲ್ ಯುದ್ದದ ಪರಿಣಾಮ ಭಾರತ ದೇವಾಲಯದ ಆದಾಯದ ಮೇಲೂ ಬೀರಿದೆ. ಯುದ್ದದ ಎಫೆಕ್ಟ್ನಿಂದಾಗಿ ದೊಡ್ಡಬಳ್ಳಾಪುರದ ಮುಜರಾಯಿ ಇಲಾಖೆಯ ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಆದಾಯದಲ್ಲೂ ಕಡಿತವಾಗಿದೆ. ಇರಾನ್ ಇಸ್ರೇಲ್ ಯುದ್ದದ ಎಫೆಕ್ಟ್ನಿಂದ ಮುಜರಾಯಿ ಇಲಾಖೆ ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಆದಾಯಕ್ಕೂ ಹೊಡೆತ ಬಿದ್ದಿದೆ. ಗ್ಯಾಸ್ ಸಮಸ್ಯೆ, ಹೋಟೆಲ್ಗಳ ಬಂದ್ ಹಾಗೂ ಸರಣಿ ಪರೀಕ್ಷೆಗಳಿಂದ ಭಕ್ತರ ಸಂಖ್ಯೆ ಕಡಿಮೆಯಾಗಿದ್ದು, ಈ ಹಿನ್ನೆಲೆ ಘಾಟಿ ಸುಬ್ರಹ್ಮಣ್ಯದ ತಿಂಗಳ ಆದಾಯದಲ್ಲಿ ಈ ಬಾರಿಯ ಉಂಡಿ ಎಣಿಕೆಯಲ್ಲಿ 39,49,549 ರೂಪಾಯಿ ಹಣ ಸಂಗ್ರಹವಾಗಿದೆ. ఏమయ్యా పోయిందేరా ఎవరో ఫోన్ అయితే నాకు సార్ ఊరికిస్తాను నాన్న పొద్దున్న నాకు నోర్కే అవుతా చూడతా బన్నీ అక్క 50 కూడా అక్క ಇದೆ అక్క ಈ ಹಿಂದೆ ಹುಂಡಿಯಲ್ಲಿ 50ರಿಂದ 65 ಲಕ್ಷದವರೆಗೂ ಹಣ ಸಂಗ್ರಹವಾಗುತ್ತಿತ್ತು. ಆದರೆ ಇದೀಗ ಒಟ್ಟು ನಗದು ಹಣದ ಜೊತೆಗೆ 830 ಗ್ರಾಂ ಬೆಳ್ಳಿ, 4 ಗ್ರಾಂ ಚಿನ್ನವನ್ನ ಕಾಣಿಕೆಯಾಗಿ ನೀಡಿರುವ ಭಕ್ತರು ದೇವಸ್ಥಾನದ ಆವರಣದಲ್ಲಿ ಘಾಟಿ ಪ್ರಾಧಿಕಾರ ಕಾರ್ಯದರ್ಶಿ ದಿನೇಶ್ ನೇತೃತ್ವದಲ್ಲಿ ನಡೆದ ಹುಂಡಿ ಎಣಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಯುದ್ದದಿಂದಾಗಿ ಸೌದೆ ಒಲೆಯಲ್ಲಿ ಭಕ್ತರಿಗೆ ಅಡುಗೆ ಮಾಡಿ ಬಡಿಸುತ್ತಿರುವ ದೇವಸ್ಥಾನದ ಸಿಬ್ಬಂದಿ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ದ್ವಿಭಾಷಾ ಸೂತ್ರದ ನೀತಿ ಸ್ವಾಗತಾರ್ಹವಾಗಿದ್ದು, ರಾಜ್ಯದಲ್ಲಿ ಹಿಂದಿ ತೊಲಗುವ ಮೂಲಕ ಕನ್ನಡಿಗರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ ತಿಳಿಸಿದರು. ಕೋಲಾರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಮೇಡಿಹಾಳ ರಾಘವೇಂದ್ರರವರು, ದ್ವಿಭಾಷಾ ಶಿಕ್ಷಣ ನೀತಿಗೆ ಒತ್ತಾಯಿಸಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ಸಾರಥ್ಯದಲ್ಲಿ ಕಳೆದ ಆಗಸ್ಟ್ 14ರಂದು ಬೆಂಗಳೂರಿನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ದೆವು. ಕೋಲಾರ ಡಿಸಿ ಕಚೇರಿ ಎದುರು ಸಹ ನಾವು ಹೋರಾಟವನ್ನ ಮಾಡಿದ್ದೆವು. ಈ ಹಿನ್ನೆಲೆಯಲ್ಲಿ ಸರ್ಕಾರ ನೀಡಿದ ಭರವಸೆಯಂತೆ ಇದೀಗ ದ್ವಿಭಾಷಾ ಸೂತ್ರವನ್ನ ಜಾರಿಗೆ ತಂದಿದ್ದು, ಇನ್ನು ಮುಂದೆ ಹಿಂದಿ ಭಾಷೆಯು ಎಸ್ಎಸ್ಎಲ್ಸಿ ಪರೀಕ್ಷೆ ಕೇವಲ ಗ್ರೇಡಿಂಗ್ಗೆ ಸೀಮಿತವಾಗಿದ್ದು, ಮಕ್ಕಳ ಮೇಲೆ ಹೊರೆಯನ್ನ ಕೊಂಚ ಮಟ್ಟಿಗೆ ತಗ್ಗಿಸಲಿದೆ ಎಂದರು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ದ್ವಿಭಾಷಾ ಸೂತ್ರವಿದೆ. ಅದರಂತೆ ಕರ್ನಾಟಕದಲ್ಲೂ ದ್ವಿಭಾಷಾ ಶಿಕ್ಷಣ ನೀತಿಗೆ ಹೋರಾಟವನ್ನ ಮಾಡಿದ್ದೆವು. ಅದರಂತೆ ರಾಜ್ಯದಲ್ಲಿ ದ್ವಿಭಾಷಾ ಶಿಕ್ಷಣ ನೀತಿ ತಂದಿರುವುದು ಶ್ಲಾಘನೀಯ. 2 ವರ್ಷದ ಹಿಂದೆ ಹಿಂದಿ ಭಾಷೆಯಲ್ಲಿ 1.25 ಲಕ್ಷ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಫೇಲ್ ಆಗಿದ್ದರು. ಇದರಿಂದಾಗಿ ಮಕ್ಕಳ ಮುಂದಿನ ಶಿಕ್ಷಣಕ್ಕೆ ತೊಡಕಾಗುವ ಮೂಲಕ ಪೋಷಕರ ಕನಸು ನುಚ್ಚುನೂರಾಗಿತ್ತು. ಹೀಗಾಗಿ ಎಚ್ಚೆತ್ತ ಸರ್ಕಾರ ದ್ವಿಭಾಷಾ ಸೂತ್ರಕ್ಕೆ ಮಣೆ ಹಾಕಿರುವುದು ಸಂತೋಷದ ವಿಚಾರವಾಗಿದ್ದು, ಈ ದಿಸೆಯಲ್ಲಿ ಕಾರ್ಯತತ್ಪರವಾದ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ, ಶಿಕ್ಷಣ ಸಚಿವರಿಗೆ ಕರವೇ ಜಿಲ್ಲಾಧ್ಯಕ್ಷ ಎಂಕೆ ರಾಘವೇಂದ್ರ ಅಭಿನಂದನೆಯನ್ನ ಸಲ್ಲಿಸಿದರು. ಇವತ್ತೇನು ರಾಜ್ಯ ಸರ್ಕಾರ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ, ಹೈಸ್ಕೂಲ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂದಿನಿಂದಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ದ್ವಿಭಾಷೆಯನ್ನು ಜಾರಿಗೊಳಿಸಬೇಕು, ತ್ರಿಭಾಷಾ ಹಿಂದಿ ಬೇಡ ಅಂತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎನ್. ನಾರಾಯಣಗೌಡರ ನಾಯಕತ್ವದಲ್ಲಿ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ವಿ. 2025
ಆಗಸ್ಟ್ 14ನೇ ತಾರೀಕು ಅಹೋರಾತ್ರಿ ಧರಣಿಯನ್ನು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದ್ದೀವಿ. ನಾವು ಸಹ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಿ ದ್ವಿಭಾಷಾ ಸಾಕು, ನಮಗೆ ಹಿಂದಿ ಬೇಡ ಅಂತಕ್ಕಂಥದ್ದನ್ನ ಹೇಳಿದ್ವಿ. ಇವತ್ತು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಇವತ್ತು ಅಂಕಗಳನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ, ದ್ವಿಭಾಷಾವನ್ನ ಜಾರಿಗೊಳಿಸ್ತೀವಿ ಅಂತಕ್ಕಂಥ ಏನು ಆದೇಶ ಮಾಡಿದ್ದಾರೆ, ಇದನ್ನ ನಾವು ಸ್ವಾಗತ ಮಾಡ್ತೇವೆ. ನಾವು ಕನ್ನಡಿಗರ ತೆರಿಗೆಯನ್ನು ಕಟ್ತಕ್ಕಂಥ ಹಣದಲ್ಲಿ ಹಿಂದಿ ಭಾಷೆಯನ್ನ ಮೆರೆಸ್ತಕ್ಕಂಥ ಕೆಲಸ ಏನು ಕೇಂದ್ರ ಸರ್ಕಾರ ಹಿಂದಿನಿಂದಲೂ ಸಹ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ನವರಾಗಿರ್ಬೋದು, ಬಿಜೆಪಿಯವರಾಗಿರ್ಬೋದು, ಇತರೆ ಸರ್ಕಾರಗಳು ಹಿಂದಿನಿಂದಲೂ ಸಹ ಮಾಡ್ಕೊಂಡು ಬಂದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 25-26 ವರ್ಷಗಳ ನಿರಂತರ ಹೋರಾಟ ಇವತ್ತು ಹಿಂದಿ ದಿವಸ ಏನು ಆಚರಣೆ ಮಾಡ್ತಾ ಇದೆ ಸೆಪ್ಟೆಂಬರ್ 14ನೇ ತಾರೀಕು ಪ್ರತಿ ವರ್ಷ, ಇವತ್ತು ಕದ್ದೋ ಮುಚ್ಚಿ ಕಾಣದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಯಾಕಂದ್ರೆ FMಗಳು ನೇರ ಪ್ರಸಾರ ಮಾಡ್ತಾ ಇದ್ರು. ಇದು ಕೇವಲ ದೇಶ ಆಗಿರ್ತಕ್ಕಂಥದ್ದು ಕನ್ನಡ ದೇಶ ಅಂತ ಹಿಂದೆ ಕರೀತಾ ಇದ್ರು. ನಮ್ಮದೇ ಆದಂತ ಮೈಸೂರು ಸಂಸ್ಥಾನ ಇದೆ, ವಿಶೇಷತೆ ಈ ಕನ್ನಡಿಗರದ್ದಿದೆ. ಹಾಗಾಗಿ ರಾಜ್ಯಗಳ ವಿವಿಧತೆಯಲ್ಲಿ ವಿವಿಧ ಭಾಷೆಗಳ ಒಕ್ಕೂಟದಿಂದ ದೇಶ ಆಗಿದೆ ಹೊರತುನು ದೇಶದಿಂದ ಯಾವುದೋ ರಾಜ್ಯಗಳು ಬಂದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ದ್ವಿಭಾಷೆಯನ್ನ ನಾವು ಒಪ್ಕೊಂಡಿದ್ವಿ. ಅವ್ರೇನು ಕೆಲವರಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು, ಇದೇ ರೀತಿ ವಿರೋಧ ಮಾಡ್ಕೊಂಡು ಹೋದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅವರ ವಿರುದ್ಧ ಸಹ ಹೋರಾಟವನ್ನು ಕೈಗೊಳ್ಳಕ್ಕೆ ನಾವು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ವಿ. ಚಲಿಸುತ್ತಿದ್ದ ಕಾರಿನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ, ಹೆದ್ದಾರಿ ಮಧ್ಯೆಯೇ ಹೊತ್ತಿ ಹುರಿದ ಕಾರು. ದೇವನಹಳ್ಳಿ ಹೊರವಲಯದ ಹೊಸಕೋಟೆ ದಾಬಸ್ಪೇಟೆ ಹೆದ್ದಾರಿಯಲ್ಲಿ ಘಟನೆ. ನೋಡ್ತಿದ್ದಂತೆ ಸಂಪೂರ್ಣ ಹೊತ್ತಿ ಹುರಿದ ಕಾರು. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು. ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಕಾರಿನಿಂದ ಕೆಳಗಡೆ ಇಳಿದ ಮಾಲೀಕ. ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ. ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊರವಲಯ. ಇಂಜಿನ್ ಎಲ್ಲ ಕರಗೋಯ್ತು. ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಬ್ಬರ ಜಯಂತಿಗಳ ಆಚರಣೆ ಸುಗಮವಾಗಿ ಮಾಡಲು ಪೂರ್ವಭಾವಿ ಸಭೆ ನಡೆಯಿತು. ಶ್ರೀನಿವಾಸಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ದಿನಾಂಕ 31-3-2026-27 ಪೂರ್ವಭಾವಿ ಸಭೆ ಕರೆದಿದ್ದು, ಇನ್ನು ಕ್ಷೇತ್ರದ ಶಾಸಕರಾದ ಜಿಕೆ ವೆಂಕಟೇಶ್ವರರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು, ತಾಲೂಕು ದಂಡಾಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳ ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಶಾಸಕರು ಇಬ್ಬರ ಜಯಂತಿಗಳ ಆಚರಣೆ ಸುಗಮವಾಗಿ ನಡೆಯುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದರು. ಎಲ್ಲ ಸರ್ಕಾರಿ ನಮ್ಮ ತಾಲೂಕಿನ ಅಧಿಕಾರಿಗಳೇ ಭಾಗವಹಿಸಬೇಕಾಗಿದೆ. ನಮ್ಮ ತಾಲೂಕಿನ ಅಧಿಕಾರಿಗಳು ಕೊಟ್ಟಿರುವ ಡಿಪಾರ್ಟ್ಮೆಂಟ್ ಅನ್ನು ಭಾಗವಹಿಸಬೇಕಾಗಿದೆ. ಯಾರ್ಯಾರು ಬಂದಿಲ್ವೋ ಇವತ್ತು ಇಮಿಡಿಯೇಟ್ ಆಗಿ ಕಾಲ್ ಕೊಡಿ, ಬರಬೇಕು ಅಂತ ಹೇಳಿ ಅಷ್ಟೇ. ಪೊಲೀಸ್ ಆಗಲಿ, PHO ಆಗಲಿ ಅಥವಾ ಇನ್ಯಾವ ಡಿಪಾರ್ಟ್ಮೆಂಟ್ ಬಂದಿರೋ ಇಮಿಡಿಯೇಟ್ ಆಗಿ ಬರೋದಕ್ಕೆ ಹೇಳಿ. ಇವತ್ತು 5ನೇ ತಾರೀಕು ನಮ್ಮ ತಹಸೀಲ್ದಾರರು ನಮಗೆ ಎಲ್ಲ ವಿಷಯಗಳನ್ನು ಕೂಡ ಇವತ್ತಿನ ಸಭೆಯ ವಿಚಾರವಾಗಿ ತಿಳಿಸಿದ್ದಾರೆ. ನಮ್ಮ ನಾಯಕರಾದ ಬಾಬು ಜಗಜೀವನ್ ರಾಮ್ಜಿ ಅವರ ಇದನ್ನ ಆಚರಣೆ ಮಾಡಬೇಕಾಗಿದೆ. ಅದನ್ನು ಕೂಡ ಹೇಳಿದ್ದಾರೆ. ಅದರ ಇವತ್ತು ಮತ್ತೆ ಒಂದು ಸೈಟ್ ಅನ್ನು ಕೂಡ ಅಲ್ಲಿ ಗುರುತಿಸಿದ್ದೇವೆ ಅವರ ಆ ಜನಾಂಗದ ಒಂದು ಇದಕ್ಕೆ. ಆದರೆ ಕೆಲವರು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೂ ಸಹ ಶಾಸಕರು ಎಲ್ಲಾ ರೀತಿಯಲ್ಲೂ ನಾನು ನಿಮಗೆ ಸಹಕಾರ ನೀಡಲು ಸಿದ್ಧನಿದ್ದೇನೆ ಎಂದು ತಿಳಿಸಿದರು.
ಎಲ್ಲ ಅಧಿಕಾರಿಗಳು 2 ಜಯಂತಿಗಳನ್ನು ಸಮಾನ ರೀತಿಯಲ್ಲಿ ನಡೆಸಿಕೊಡಲು ಹಾಗೂ 12 ಪಲ್ಲಕ್ಕಿಯಲ್ಲಿ ಇಬ್ಬರ ಭಾವಚಿತ್ರಗಳು ಅಲಂಕಾರಿಕವಾಗಿ ಮೆರವಣಿಗೆಗೆ ಮೆರುಗು ನೀಡುವಂತೆ ಕಾಣಬೇಕು ಹಾಗೂ ಹೆಚ್ಚಿನ ಜನಸಂಖ್ಯೆ ಸೇರಬೇಕಾದರೆ ತಾಲೂಕಿನ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಭಾಗಿಯಾಗಬೇಕು ಎಂದು ತಿಳಿಸಿದರು. ಮಾತಾಡೋದಕ್ಕೆ ನಾನು ಮಾತಾಡೋದು ಮುಗಿಸಿ ಮನೆ MLA ಸಾಹೇಬರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. MLA ಸಾಹೇಬರು ಮಾರ್ಗದರ್ಶನ ಕೊಡ್ತಾರೆ. ಆಮೇಲೆ ನಾವು ಲಾಸ್ಟ್ ಇಯರ್ ಪ್ರೊಸೀಡಿಂಗ್ಸ್ ತಗೊಂಡು ಏನಾದರೂ ಚೇಂಜಸ್ ಮಾಡಬೇಕಾ ಅದನ್ನೇ ಕಂಟಿನ್ಯೂ ಮಾಡೋದ ತಗೋಣ. ಅಂಬೇಡ್ಕರ್ ಅವರು ಅಂತ ಯೂಸಲ್ ಹುಟ್ಟಿ ಸೌರಮಾನ ಯುಗಾದಿ ಎಂದು ಹುಡ್ತಾರೆ ಅಂಬೇಡ್ಕರ್ ಅವರು. ಆ ಮಹಾಪುರುಷನ ನಾವು ನೆನೆಸ್ಕೊಂಡು ಅವರ ಆದರ್ಶಗಳನ್ನ ನಾವು ರೂಢಿಸ್ಕೊಂಡು ನಾವು ಈ ದೇಶದಲ್ಲಿ ಸರ್ವ ಸಮಾನತೆಯನ್ನ ಒಂದು ಮೇಲು ಕೀಳು ರಹಿತವಾದ ಒಂದು ಸಮಾಜವನ್ನ ನಿರ್ಮಿಸುವುದಕ್ಕೆ ನಮಗೆ ಒಂದು ಸ್ಫೂರ್ತಿಯಾಗಿ ಅವರ ದಿನಾಚರಣೆಯನ್ನ ಅಥವಾ ಅವರ ಹುಟ್ಟಿದ ದಿನವನ್ನ ಆಚರಣೆ ಮಾಡ್ತಾ ಬರ್ತಾ ಇದ್ವಿ. ಎಲೆಕ್ಷನ್ಸ್ ಬಂದು ದಿನಾಚರಣೆ ಮಾಡಕ್ ಆಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದ್ದಿದ್ದರಿಂದ ದೊಡ್ಡದಾಗಿ ನಾವು ಬಂದು ಆಚರಣೆ ಎಲ್ಲ ಸಾರ್ವಜನಿಕರನ್ನ ಒಗ್ಗೂಡಿಸ್ಕೊಂಡು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದೇ ಲಾಸ್ಟ್ ಇಯರ್ ನಾವು ಮಾಡಿದ್ವಿ. ಈ ವರ್ಷ ಕೂಡ ನಾವು ವಿಜೃಂಭಣೆಯಿಂದ ಈ ದಿನಾಚರಣೆಯನ್ನ ಮಾಡೋಣ. ಅದಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ, ಹಾಗೇನೆ ಇನ್ನೊಂದು ಮಹಾನ್ ತಾರೆ ಈ ದೇಶದಲ್ಲಿ ಅಂದ್ರೆ ಬಾಬು ಜಗಜೀವನ್ ರಾಮ್ ಸರ್ ಅವರು. ಅವರ ದಿನಾಚರಣೆಗಳು ಬರ್ತಾ ಇದೆ. ಈ 2 ದಿನಾಚರಣೆಗಳನ್ನ ಒಂದು ಪ್ಲಾನ್ ಮಾಡಿಕೊಂಡು ನಾವು ಮಾಡೋದಕ್ಕೆ ಲಾಸ್ಟ್ ಇಯರ್ ಏನ್ ಮಾಡಿದ್ವೋ ಅದೇ ತರ ಮಾಡೋದಕ್ಕೆ ಎಲ್ಲರೂ ಮನ ಕೊಡೋಣ ಅಂತ ಹೇಳ್ತಾ ನಾನು ಇದು ಮಾಡ್ತೇನೆ. ನನ್ನ ಜೈನ ಧರ್ಮದ 24ನೇ ತೀರ್ಥಂಕರರಾದ ಮಹಾವೀರ ಜನ್ಮ ದಿನಾಚರಣೆಯ ಜಯಂತಿ ಕಾರ್ಯಕ್ರಮವನ್ನು ಕೋಲಾರದ ರಂಗಮಂದಿರದಲ್ಲಿ ಸರಳವಾಗಿ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ಮಹಾವೀರ ಜಯಂತಿ ದಿನಾಚರಣೆ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಎನ್ ವಿಜಯಲಕ್ಷ್ಮೀರವರು ಭಗವಾನ್ ಮಹಾವೀರರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಉದ್ಘಾಟಿಸಿದರು. ಜೈನ ಸಮುದಾಯದ ಹಿರಿಯ ಮುಖಂಡ ಜಯಂತಿ ಲಾಲ್ ಮಾತನಾಡಿ, ಮಾನವ ಕುಲಕ್ಕೆ ಶಾಂತಿ, ಅಹಿಂಸೆ ಮತ್ತು ಸತ್ಯದ ಮಾರ್ಗ ತೋರಿಸಿದವರು ಮಹಾವೀರರು. ಜೈನ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಮಾನವ ಕುಲಕ್ಕೆ ಆದರ್ಶವಾಗಿದ್ದಾರೆ. ಜೈನ ಧರ್ಮದ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು ಎಂದರು. ವೇದಿಕೆ ಕಾರ್ಯಕ್ರಮ ಮುಂಚೆ ಕೋಲಾರ ನಗರದಲ್ಲಿ ಜೈನ ಸಮುದಾಯ ಸಂಘದಿಂದ ನಗರದಲ್ಲಿ ಭಗವಾನ್ ಮಹಾವೀರರ ಭಾವಚಿತ್ರಗಳ ಪಲ್ಲಕ್ಕಿ ಮೆರವಣಿಗೆಯನ್ನು ನಡೆಸಲಾಯಿತು. 47 ಲಕ್ಷ ಸಂಖ್ಯೆ ಇದ್ದಾರೆ. ತುಂಬ ಕಮ್ಮಿ ಸಂಖ್ಯೆ. ಎಲ್ರಿಗಿನ್ನ ಕಮ್ಮಿ ಅಂದರೆ ಕಮ್ಮಿ ಅಲ್ಲ. ಅಲ್ಪಸಂಖ್ಯಾತರು ಅಂದರೆ ಜೈನರೇ ಅಲ್ಪಸಂಖ್ಯಾತರೆ, ಅಷ್ಟೊಂದು ಇದು ಇದೆ. ಆದರೆ ಇವರಿಗೆ ಸರ್ಕಾರದಿಂದ ಏನು ಅಂತ ಯಾವುದೂ ಸಹಾಯ ಉಪಯೋಗಗಳಾಗಲಿ ಸಿಗ್ತಾ ಇಲ್ಲ. ಅದು ಈ ಜೈನ ಧರ್ಮನ ಪಾಲನೆ ಮಾಡೋದಕ್ಕೆ ನಮ್ಮ ಮನೆ ಮಕ್ಕಳು ಎಲ್ಲ ಇವತ್ತು ಏನು ದೀಕ್ಷೆ ತಗೊತಾವ್ರೆ. ಅವ್ರು ದೀಕ್ಷೆ ತಗೊಳ್ಳೋ ಕಾರಣ ಏನಂದರೆ, ನಾವು ದೇವರ ಥರ ನಾವು ಆಗಬೇಕು, ನಮಗೂ ಈ ಜನ್ಮಗಳು ಬೇಡ, ಜನ್ಮ ಇಲ್ದಿರಾನೇ ಆಗೋದಕ್ಕೋಸ್ಕರ ಅವರು ಸಾಧುತನವನ್ನು ಅವರು ತಗೊತಾರೆ, ದೀಕ್ಷೆ ತಗೊತಾರೆ. ಅವರು ಯಾವ IAS ಅಧಿಕಾರಿಗಳು ಇದ್ದಾರೆ, ಅದರಲ್ಲಿ IPS ಇದ್ದಾರೆ, ಒಳ್ಳೊಳ್ಳೆ ಓದಿರೋರು ಎಲ್ಲ ಇದ್ದಾರೆ, ಎಲ್ಲ ತಿಳುವಳಿಕೆ ಇರೋರು ಇದ್ದಾರೆ. ಅವರು ಕೂಡ ತಿಳ್ಕೊಂಡು ಇದನ್ನು ಈ ಜೈನ ಧರ್ಮನ ಪಾಲನೆ ಮಾಡಿ ದೀಕ್ಷೆಯನ್ನು ತಗೋಬೇಕಂದ್ರೆ ಬರೀ ಕಾಲಲ್ಲಿ ಚಪ್ಪಲಿ ಇಲ್ಲ, ಬರೀ 2 ವಸ್ತ್ರ ಜೊತೆಲಿ ಇಟ್ಕೋಬೇಕು, ಮನೆಗೆ ಹೋಗಿ ಭಿಕ್ಷೆ ಕೇಳಿ ಊಟ ಸಂಗ್ರಹಣೆ ಮಾಡಬೇಕು. ಆ ಸಂಗ್ರಹಣೆ ಮಾಡಿದ ಊಟನ ಸ್ವಲ್ಪನೂ ವೇಸ್ಟ್ ಮಾಡೋಂಗಿಲ್ಲ. ಅದೇನು ತಂದಿರ್ತಾರೆ ಅದನ್ನು ಅವರು ತಿನ್ನಲೇಬೇಕು. ಕಷ್ಟ ಆಗಲಿ ನೋವಾಗಲಿ ನಮ್ಮ ಕೈನೆಲ್ಲ ಆದಷ್ಟು ಸಹಾಯ ಮಾಡೋ ಒಂದು ಮನೋಭಾವನೆ ಇದೆ ಈ ಜೈನರಲ್ಲಿ. ಅದು ಯಾವತ್ತು ಎಲ್ಲೇ ಹೋದ್ರೂ ಅವ್ರಿಗೆ ಆ ಮನೋಭಾವನೆನ ಅದನ್ನು ತಪ್ಪಿಸೋಕ್ಕಾಗಲ್ಲ. ದಯೆ ಇದೆ, ಕರುಣೆ ಇದೆ. ಇದನ್ನೆಲ್ಲ ಯಾರೇ ಜೈನ ಮಾತ್ರಕ್ಕೆ ಅವನಲ್ಲಿ ಇದನ್ನ ಕಠೋರವಾದ ಮನಸ್ಸಿರಲ್ಲ, ಕಠೋರವಾಗಿ ನಡವಳಿಕೆ ಇರೋದಿಲ್ಲ. ಜನಗಳಿಗೆ ಆದಷ್ಟು ಸಹಾಯ ಮಾಡಿ ಇದು ಮಾಡ್ತಾರೆ. ಇದನ್ನ ಒಂದೆರಡು ಮಾತನ್ನ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರನ್ನ ಅಮಾನತು ಮಾಡಲಾಗಿದೆ. ಜಿಕೆ ಅಶೋಕ್ ಅಮಾನತುಗೊಂಡ ಪೊಲೀಸ್ ಕಾನ್ಸ್ಟೇಬಲ್.
ದೊಡ್ಡಬಳ್ಳಾಪುರ ಉಪವಿಭಾಗದ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಶೋಕ್ ಎಸ್ಪಿ ಚಂದ್ರಕಾಂತ್ರಿಂದ ಅಮಾನತು ಆದೇಶ. ರಂಜಾನ್ ಹಬ್ಬದಲ್ಲಿ ನಮಾಜ್ ಮಾಡಲು ಶಾಮಿಯಾನ ಹಾಕಲಾಗಿತ್ತು. ಈ ವಿಚಾರವಾಗಿ ಮತ್ತೊಂದು ಕೋಮಿನ ಯುವಕರಿಂದ ಗಲಾಟೆ. ಅತಿ ಸೂಕ್ಷ್ಮ ವಿಚಾರ ಮತ್ತು ಕೋಮು ಗಲಭೆಯ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿರಲಿಲ್ಲ. ಗುಪ್ತ ಮಾಹಿತಿ ಕಲೆ ಹಾಕಲು ವಿಫಲ. ಈ ಬಗ್ಗೆ ನೋಟಿಸ್ ನೀಡಿದರೂ ಸ್ವೀಕರಿಸಿಲ್ಲ. ಮೇಲಾಧಿಕಾರಿಗಳ ವಿರುದ್ಧ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಕರ್ತವ್ಯ ಲೋಪ ಮತ್ತು ದುರ್ನಡತೆ ಆಧಾರದ ಮೇಲೆ ಅಮಾನತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಶ್ವನಾಥಪುರ. ಚಿಂತಾಮಣಿ ತಾಲೂಕಿನ ಸಂತೆಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕಿಮಂಗಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೆಂಕಟೇಶಪ್ಪ, ಉಪಾಧ್ಯಕ್ಷರಾಗಿ ಹನುಮಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ಸದರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ಇಂದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷರ ಸ್ಥಾನಕ್ಕೆ ವೆಂಕಟೇಶಪ್ಪ, ಉಪಾಧ್ಯಕ್ಷರ ಸ್ಥಾನಕ್ಕೆ ಹನುಮಪ್ಪ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಚುನಾವಣಾ ಅಧಿಕಾರಿಯಾದ ಭಾಸ್ಕರ್ ರೆಡ್ಡಿ, ಕೆಎಸ್ ರವರು ಇಬ್ಬರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಣೆ ಮಾಡಿದರು. ನಿಯಮಿತ ಅಕ್ಕಿಮಂಗಲ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇದರ ಮುಂದಿನ 5 ವರ್ಷಗಳ ಅವಧಿಗೆ ದಿನಾಂಕ 17 ಮಾರ್ಚ್ 2026ರಂದು ಅವಿರೋಧವಾಗಿ 12 ಜನ ನಿರ್ದೇಶಕರು ಚುನಾಯಿತರಾಗಿದ್ದರು. ಚುನಾಯಿತ ನಿರ್ದೇಶಕರಿಗೆ ಇಂದು 31 ಮಾರ್ಚ್ 2026ರಂದು ಪದಾಧಿಕಾರಿ ಚುನಾವಣಾ ಸಭೆಯನ್ನು ಕರೆಯಲಾಗಿತ್ತು. ಪದಾಧಿಕಾರಿ ಚುನಾವಣಾ ಸಭೆಯಲ್ಲಿ ಶ್ರೀ ವೆಂಕಟೇಶಪ್ಪ ಸಣ್ಣ ಮುನಿಶಾಮಪ್ಪರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಶ್ರೀ ಹನುಮಪ್ಪ ನಾರಾಯಣಪ್ಪರವರು ಸಹ ಒಂದೇ ನಾಮಪತ್ರ ಬಂದಿದ್ದು ಅವಿರೋಧವಾಗಿ ಚುನಾಯಿತರಾಗಿರುತ್ತಾರೆ. ಒಟ್ಟು 12 ಜನ ಇರ್ತಕ್ಕಂಥ ನಿರ್ದೇಶಕ ಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ನಡೆಸಲಾಯಿತು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ವೆಂಕಟೇಶಪ್ಪರವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಪಕ್ಷಾತೀತವಾಗಿ ಎಲ್ಲಾ ನಿರ್ದೇಶಕರನ್ನ ಒಟ್ಟಿಗೆ ತೆಗೆದುಕೊಂಡು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಇನ್ನಷ್ಟು ಹೆಚ್ಚಾಗಿ ಅಭಿವೃದ್ಧಿ ಪಡಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಟಿ ಚಂದ್ರಶೇಖರ್, ಮುನಿರಾಮಪ್ಪ, ಮಂಜುನಾಥ, ವೆಂಕಟರೆಡ್ಡಿ, ಶ್ರೀನಿವಾಸ್, ಸಾವಿತ್ರಮ್ಮ, ಪಿ ರವೀಂದ್ರ, ಸುರೇಶ ಎಎನ್, ಕವಿತಾ, ಲಲಿತಮ್ಮ, ಡೈರಿ ಕಾರ್ಯದರ್ಶಿ ಶಿವಕುಮಾರ ಹಾಜರಿದ್ದರು. ಉತ್ಪಾದಕರ ಸಂಘದ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿರುವ ಎಲ್ಲ ಹಾಲು ಉತ್ಪಾದಕರ ಸದಸ್ಯರಿಗೂ ಹಾಗೂ ಡೈರೆಕ್ಟರ್ಗೂ ನನ್ನ ಪೂರಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಅನುಕೂಲ ತಕ್ಕಂಗೆ ಎಲ್ಲ ಡೈರಿಯನ್ನು ಸಮರ್ಪಕವಾಗಿ ಅವಿರೋಧವಾಗಿ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ನಾವು ಭರವಸೆ ಕೊಡ್ತಾ ಇದ್ದೀವಿ. ಫಸ್ಟ್ ಏಪ್ರಿಲ್ 2026 ಸಿದ್ಧಗಂಗಾ ಮಠದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ 119 ಜಯಂತಿಗೆ ಮಾನ್ಯ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಸೊ ಅವರು ಬರ್ತಾ ಇರೋದ್ರಿಂದ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ನಾವು ಬಂದೋಬಸ್ತ್ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಸಾರ್ವಜನಿಕರು ತಿಳ್ಕೊಳ್ಬೇಕಾಗಿರೋದೇನೆಂದರೆ, ವೆಹಿಕಲ್ ಡೈಮರ್ಷನ್ ಈಗಾಗಲೇ ಹೇಳಿದಂಗೆ SS ಸರ್ಕಲಿಂದ ಪಟ್ವಾಡಿ ತನಕ, ಪಟ್ವಾಡಿಯಿಂದ ಕ್ಯಾತ್ಸಂದ್ರ ಸರ್ಕಲ್ ತನಕ, ಮತ್ತು ಕ್ಯಾತ್ಸಂದ್ರ ಸರ್ಕಲಿಂದ ಮಠ ಪ್ರಿಮಿಸಸ್ ತನಕ ಈ ಜಾಗಗಳದು ಟ್ರಾಫಿಕ್ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಮಾಡಲಾಗುತ್ತೆ. ಹಾಗಾಗಿ ಸಾರ್ವಜನಿಕರು ಹೆಚ್ಚು ರಿಂಗ್ ರೋಡ್ ಬಳಸಬೇಕು ಮತ್ತು ಶಿರಾ ಗೇಟ್ ಮೂಲಕ ಅವ್ರು ಟ್ರಾವೆಲ್ ಪ್ಲಾನ್ ಮಾಡ್ಕೋಬೇಕು. ಈ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಹೆಚ್ಚು ಏನು ಇರಲ್ಲ. ಬೆಳಗ್ಗೆ ಸುಮಾರು 10 ಇಂದ ಮಧ್ಯಾಹ್ನ 12:30 ಈ 2.5 ಗಂಟೆ ಸಮಯದಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಇರ್ತವೆ. ಮಧ್ಯದಲ್ಲಿ ವಾಪಸ್ ಬಿಡ್ತೀವಿ, ಬಟ್ ಆದಷ್ಟು ಬೇಕಾದ ರೂಟ್ಸ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಮುಖ್ಯವಾಗಿ ಮೇನ್ ಎಂಟ್ರೆನ್ಸ್ ಬಂದು ಬಂಡೆಪಾಳ್ಯ ಗೇಟ್, ಬ್ಯಾಕ್ ಗೇಟ್ ಆಫ್ ಸಿದ್ಧಗಂಗಾ ಮಠ ಸಾರ್ವಜನಿಕರು ಹೋಗೋಕ್ಕೆ ಮುಖ್ಯವಾಗಿ ಇರೋದು. ಅದು ಬಿಟ್ಟು ಮೇನ್ ಗೇಟಲ್ಲಿನೂ ಸಹ ಸುಮಾರು ಬೆಳಗ್ಗೆ 9 ತನಕ ಅಲೋ ಮಾಡಲಾಗುತ್ತೆ, 9-9:30 ತನಕ.
ಅದು ಮೀರಿ ಎಕ್ಸಿಬಿಷನ್ ಗ್ರೌಂಡ್ಸ್ ಮಠದಲ್ಲಿ ಏನಿದೆ ಅಲ್ಲಿ ಒಂದು ಎಂಟ್ರಿ ಗೇಟ್ ಇದೆ ರೈಲ್ವೆ ಸ್ಟೇಷನ್ ಸೈಡಿಂದ. ಅಲ್ಲಿ ಈ 3 ಎಂಟ್ರಿಯಿಂದ ಸಾರ್ವಜನಿಕರನ್ನು ಒಳಗೆ ಬಿಟ್ಕೊಳ್ತೀವಿ. ಸೊ ಸಾರ್ವಜನಿಕರು ಸಹ ಕೋಆಪರೇಟ್ ಮಾಡಬೇಕು. ದೊಡ್ಡ ದೊಡ್ಡ ಬ್ಯಾಗ್ಗಳು, ರೆಸ್ಟ್ರಿಕ್ಟೆಡ್ ಐಟಮ್ಸ್ ಏನಿದಾವೆ ಅವೆಲ್ಲ ತರದೆ ಅಲ್ಲಿಗೆ ಬಂದು ಕಾರ್ಯಕ್ರಮ ನೋಡಿಕೊಂಡು ವಾಪಸ್ ಹೋಗಬೇಕಂತ ತಿಳಿಸ್ತಾರೆ. ಕಾರ್ಯಕ್ರಮ ಸ್ಥಳದಲ್ಲಿ ಈಗಾಗಲೇ ನಾವೆಲ್ಲ ಅಲ್ಲಿ ಬಂದಿರೋ ಸಾರ್ವಜನಿಕರಿಗೆ ಅಲ್ಲಿ ಲೋಕಲ್ ಮಠ ಅಡ್ಮಿನಿಸ್ಟ್ರೇಷನ್ಗೆ ತಿಳಿಸಲಾಗಿದೆ. ಕಾರ್ಯಕ್ರಮ ಸ್ಥಳದಲ್ಲಿ ಕುಡಿಯೋ ನೀರಿಗೆ ಬಾಟಲ್ಸ್ ಕೊಡಂಗಿಲ್ಲ. ಆಮೇಲೆ ಅಲ್ಲಿ ಯಾವುದೇ ಊಟದ ವ್ಯವಸ್ಥೆ ಆಗಲಿ ಅನ್ನದ ವ್ಯವಸ್ಥೆ ಆಗಲಿ ಕಾರ್ಯಕ್ರಮದ ನಡೆಯೋ ಜಾಗದಲ್ಲಿ ಅಲೋ ಮಾಡೋದಿಲ್ಲ. ದಾಸೋಹ ವ್ಯವಸ್ಥೆ ಎಲ್ಲಿದೆ ಅಲ್ಲಿಗೆ ಹೋಗಿ ಅವರು ಊಟ ಮಾಡ್ಕೋಬೇಕು. ಜೊತೆಗೆ ದೊಡ್ಡ ದೊಡ್ಡ ಬ್ಯಾಗ್ಗಳಾಗಲಿ ಇಲ್ಲೀಗಲ್ ಐಟಮ್ಸ್ ಆಗಲಿ ಕಾರ್ಯಕ್ರಮ ಸ್ಥಳಕ್ಕೆ ತರಬಾರದು.